ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಬನ್ನಿ, ಇವತ್ತು ನಿಮಗೆ ಸುಲಭವಾಗಿ ಸಾಂಬಾರ್ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸಾರಿ ಈ ಸಾಂಬಾರ್ ಪುಡಿ ಮಾಡಿಟ್ಕೊಂಡ್ರೂ ಒಂದು ವರ್ಷ ಕೆಡೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಈ ಸಾಂಬಾರ್ ಪುಡಿ ಎಲ್ಲ ರೀತಿಯಾದಂಥ ವೆಜ್ ರೆಸಿಪೀಸ್ಗೆ ಯೂಸ್ ಮಾಡ್ಬೋದು. ಈವನ್ ನಮ್ಮ ಮನೆಯಲ್ಲಿ ನಾನ್ ವೆಜ್ ರೆಸಿಪಿಗೆ ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ತಾರೆ. ಈ ಸಾಂಬಾರ್ ಪುಡಿನ ಯಾವ ರೀತಿಯಾಗಿ ಕ್ಲೀನ್ ಮಾಡಿ ಫ್ರೈ ಮಾಡಿ ಪೌಡರ್ ಮಾಡೋದು ಅಂತ ಪೂರ್ತಿಯಾಗಿ ತೋರಿಸ್ತೀನಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ಸಾಂಬಾರ್ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸೊ ಈ ಸಾಂಬಾರ್ ಪುಡಿ ಮಾಡ್ತಾ ಇರೋದು ಬಂದು ನಮ್ಮ ಅಜ್ಜಿ. ಸೊ ಅವರು ತುಂಬ ವರ್ಷಗಳಿಂದ ಈ ಸಾಂಬಾರ್ ಪುಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಪ್ರತಿ ವರ್ಷವೂ ಅಷ್ಟೇ ನಾವು ನಮ್ಮ ಅಜ್ಜಿ ಹತ್ರನೇ ಮಾಡಿಸೋದು. ಇಲ್ಲಿಂದ ನಾವು ಐಟಮ್ ತೊಗೊಂಡು ಹೋಗ್ತೀವಿ. ಸೊ ಇನ್ನು ಅವ್ರ ಕೈ ರುಚಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ. ಸೊ ನೀವು ಕೂಡ ಇದನ್ನು ಫಾಲೋ ಮಾಡಿದ್ರೆ 100% ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ನಾನು ಹೇಳೋ ರೀತಿಯಾಗಿಯೇ ಮಾಡಿ. ಸೊ ನಮ್ಮ ಮನೆಯಲ್ಲಿ ಬಂದು 4 kg ಆಗೋಷ್ಟು ಸಾಂಬಾರು ಪುಡಿನ ಹಾಕಿಸ್ತಾರೆ. ಏನಕ್ಕಂದರೆ ಊರಿಗೂ ಬೇಕು, ಹಾಗೆ ನಮ್ಮ ಮನೆಗೂ ಬೇಕು. ನಮ್ಮ ಅಜ್ಜಿ ಮನೆಗೆ 2 kg, ನಮ್ಮ ಮನೆಗೆ 2 kg ಅನ್ನೋ ರೀತಿಯಾಗಿ ನಾವು ಹಾಕಿಸ್ತೀವಿ. ಸೊ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಆ ರೀತಿಯಾಗಿ ನೀವು ತೊಗೋಬೋದು. ಸೊ ನಾನಿಲ್ಲಿ ಏನು ಕ್ವಾಂಟಿಟಿ ಹೇಳ್ತೀನಿ ಅದನ್ನು ನೀವು ನಿಮಗೆ ಎಷ್ಟು ಬೇಕೋ ಅಲ್ಲಿಗೆ ನೀವು ಅದನ್ನು ಡಿಕ್ರೀಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು 1 kg ಹಾಕ್ಕೊಂಡೆ ಅಂದರೆ ಸೊ ನಿಮಗೆ ಹೇಗೆ ಬೇಕು, ಈಗ ನಿಮ್ಮ ಮನೇಲಿ ಕಡಿಮೆ ಮಾಡ್ತಾರೆ ಅಂದರೆ ನೀವು ಅರ್ಧ kg ಹಾಕ್ಕೋಬೋದು. ಸೊ ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಬಂದು ಮೆಣಸಿನ್ಕಾಯಿ ಮತ್ತು ಧನಿಯಾನ ನೀವು ಒಂದು ದಿನ ಪೂರ್ತಿಯಾಗಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸಾಂಬಾರು ಪುಡಿ ಕೆಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅವೆರಡನ್ನ ನೀವು ತುಂಬ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ನೋಡಿದ್ರಿ ಜೀರಿಗೆ ಒಂದು ಅರ್ಧ kg ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಂದು 4 kg ಆಗಿ ನಾವು ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು. ಸೊ ನಾನು ಹೇಳ್ದಾಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ರೀತಿಯಾಗಿ ನೀವು ಡಿಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟು ಮೆಣಸು ಹಾಕ್ಕೊಂಡಿದ್ದಾರೆ. ಮೆಣಸು ಬಂದು ಒಂದು 50 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಮೆಂತ್ಯ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಲ್ಲಿ ದೊಡ್ಡ ತಪ್ಪಲೆ ಇಟ್ಕೊಂಡಿದ್ದಾರೆ. ಆ ತಪ್ಪಲೆಗೆ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಮೆಂತ್ಯ ಕೂಡ 50 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಈಗ ಕಲರ್ ಚೇಂಜ್ ಆಗಿದೆ. ಅದನ್ನು ಈಗ ತಪ್ಪಲೆ ಅಥವಾ ಬಾಣಲಿ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಸಾಸಿವೆ ಹಾಕೋತಾ ಇದ್ದಾರೆ. ಸಾಸಿವೆ ಬಂದು 200 ಗ್ರಾಮ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ಅದನ್ನು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸಾಂಬಾರು ಪುಡಿ ತುಂಬ ಬೇಗ ಕೆಟ್ಟೋಗುತ್ತೆ. ಆದರೆ ನಮ್ಮ ಅಜ್ಜಿ ಯಾವುದೇ ರೀತಿಯಾದ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದೇ ಇಲ್ಲ. ಅವರು ಹೇಳ್ತಾಯಿದ್ರು, ಒಂದಿಷ್ಟು ಟಿಪ್ಸ್ಗಳನ್ನ ಹೇಳ್ತಾಯಿದ್ರು ವಿಡಿಯೋದಲ್ಲಿ. ಆದರೆ ಒಂದೊಂದು ಹಾಗೇ ವಾಯ್ಸ್ ಓವರ್ ಕೊಡದೆ ಕೂಡ ನಿಮಗೆ ಕೇಳಿಸ್ತೀನಿ ಬೇಕಾದರೆ. ಸೊ 1 ವರ್ಷ ಪೂರ್ತಿ ಅದು ಸಾಂಬಾರು ಪುಡಿ ಕವರಲ್ಲೇ ಇಟ್ಟಿದ್ರು. ಯಾವುದೇ ರೀತಿಯಾದ ಹುಳ ಆಗಿರ್ಬೋದು, ಕೆಟ್ಟಿಲ್ಲ ಅಂತ ಎಲ್ಲ ಕೂಡ ಹೇಳ್ತಾ ಇದ್ರು. ಸೊ ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಉದ್ದಿನ ಬೇಳೆ ಹಾಕೋತಾ ಇದ್ದಾರೆ. ಉದ್ದಿನ ಬೇಳೆ ಬಂದು ಒಂದು 1/4 kg ಆಗೋಷ್ಟು ಹಾಕೋತಿದ್ದಾರೆ. ಇಲ್ಲಿ ಎಕ್ಸಾಕ್ಟಾಗಿಯೇ ಮೆಷರ್ಮೆಂಟ್ ಮಾಡ್ಕೊಂಡು ಏನು ಮಾಡ್ತಾ ಇಲ್ಲ. ನಾನು ಹೇಳ್ದಾಗೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಅಮ್ಮಂಗೂ ಅಷ್ಟೇ, ನಮ್ಮ ಅಜ್ಜಿಗೂ ಅಷ್ಟೇ. ಹಾಗೆ ಅವ್ರಿಗೆ ಗೊತ್ತಾಗುತ್ತಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ, ಅದ್ರ ಪ್ರಕಾರವಾಗಿ ಅವರು ಹಾಕೋತಾ ಇದ್ರು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ರು. ಸೊ ಫ್ರೈ ಮಾಡಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ, ಅದು ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು. ಕಲರ್ ಚೇಂಜ್ ಆದಮೇಲೆ ಅದನ್ನು ತಪ್ಪಲೆಗೆ ಹಾಕ್ಕೊಂಡ್ರು. ಈ ಸೈಡ್ ಬಾಣಲಿ ಇಟ್ಕೊಂಡಿದ್ದಾರೆ, ಇನ್ನೊಂದು ಸೈಡ್ ತಪ್ಪಲೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಗಸಗಸೆ ಹಾಕೋತಾ ಇದ್ದಾರೆ. ಗಸಗಸೆ ಬಂದು 100 ಗ್ರಾಮ್ ಆಗೋಷ್ಟು ಗಸಗಸೆನ ಹಾಕೋತಾ ಇದ್ದಾರೆ. ಸೊ ಗಸಗಸೆ ಹಾಕೋ ಕಾರಣದಿಂದ ನಾವು ನಾನ್ ವೆಜ್ಜಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಅಷ್ಟು ಜಾಸ್ತಿ ಏನಲ್ಲ, ಹೇಳ್ದಂಗೆ ಒಬ್ಬೊಬ್ಬರು ಒಂದೊಂದು ಥರ ಯೂಸ್ ಮಾಡ್ಕೋತಾರೆ ನಾನ್ ವೆಜ್ಗೆ. ಸೊ ನಮ್ಮ ಮನೇಲಿ ನಾನ್ ವೆಜ್ಜಿಗೆ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಚಕ್ಕೆ ಹಾಕೋತಾ ಇದ್ದಾರೆ. ಚಕ್ಕೆ 50 ಗ್ರಾಮ್ಗಿನ್ನ ಕಡಿಮೆ, ಅಂದರೆ ಒಂದು 20 ಗ್ರಾಮ್ ಆಗೋಷ್ಟು ಚಕ್ಕೆ ಹಾಕೋತಾ ಇದ್ದಾರೆ. ಅದಾದಮೇಲೆ ಲವಂಗ ಕೂಡ ಅಷ್ಟೇ. ಲವಂಗ ಕೂಡ ಒಂದು 50 ಗ್ರಾಮ್ಗಿನ್ನ ಕಡಿಮೆ, ಅಂದರೆ ಒಂದು 20 ಗ್ರಾಮ್. ಸೊ ಇವೆಲ್ಲವೂ ಕೂಡ ಬೇಗನೆ ಬಾಣಲಿ ಅವಾಗಿಂದ ಫ್ರೈ ಆಗಿ ಅದು ಜಾಸ್ತಿ ಹಬೆ ಆಗಿಬಿಟ್ಟಿತ್ತು. ಸೊ ಸೀದೋಗಬಾರ್ದು ಅಂದ್ಬಿಟ್ಟು ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಒಂದು ಸ್ವಲ್ಪ ಫ್ರೈ ಆದರೆ, ಬಿಸಿ ಆದರೆ ಸಾಕು. ನೆಕ್ಸ್ಟ್ ಇಲ್ಲಿ ಅರ್ಶಿನದ ಕೊಂಬು ಹಾಕೋತಾ ಇದ್ದಾರೆ. ಅರ್ಶಿನದ ಕೊಂಬು ಅದು ಬಂದು 20 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಅರ್ಶಿನದ ಕೊಂಬು ಆದಮೇಲೆ ಹುರ್ಗಡ್ಲೆ ಹಾಕೋತಾ ಇದ್ದಾರೆ. ಹುರ್ಗಡ್ಲೆ ಬಂದು ಒಂದು 1/4 kg ಆಗೋಷ್ಟು ಹಾಕೋತಾ ಇದ್ದಾರೆ. ಹುರ್ಗಡ್ಲೆ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ 1 kg ಆಗೋಷ್ಟು ಹಾಕೋತಾ ಇದ್ದಾರೆ.
ಅದನ್ನು ಕೂಡ ಅಷ್ಟೇ ಹಾಕ್ಕೊಂಡು ಫ್ರೈ ಆದಮೇಲೆ ನೆಕ್ಸ್ಟಲ್ಲಿ ಮೆಂತ್ಯ ಏನು ಇಟ್ಟಿದ್ರು ಅದೆಲ್ಲನೂ ಫುಲ್ಲು ತಣ್ಣಗಾದಾದ್ಮೇಲೆ ತಪ್ಪಲೆಗೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ತಪ್ಪಲೆ ನೋಡ್ತಾ ಇರ್ಬೋದು ಒಂದೊಂದೇ ಫ್ರೈ ಮಾಡ್ಕೊಂಡು ಅದು ಹೇಗೆ ಫಿಲ್ ಆಗ್ತಾ ಇದೆ ಅಂತ. ಸೊ ಇನ್ನು ಇಲ್ಲಿ ಕಡಲೆಬೇಳೆನ ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ. ಅದು ಕಲರ್ ಚೇಂಜ್ ಆಗ್ಬೋದು, ನೋಡ್ತಾ ಇರ್ಬೋದು ನೀವು. ಒಂದೊಂದು ಬ್ಲ್ಯಾಕ್ ಕೂಡ ಆಗ್ಬೋದು, ಇಟ್ಸ್ ಓಕೆ, ಏನೂ ಆಗಲ್ಲ. ಬಟ್ ತೀರಾ ಅಂದರೆ ಬ್ಲ್ಯಾಕ್ ಆಗಬಾರ್ದು, 1-2 ಈಸ್ ಓಕೆ. ಅದು ಚೆನ್ನಾಗಿ ಫ್ರೈ ಆದಾದಮೇಲೆ ಮತ್ತೆ ಅದನ್ನು ತಪ್ಪಲೆಗೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಕಡಲೆಬೇಳೆ ಅಂತೂ ಸಿಕ್ಕಾಪಟ್ಟೆ ಫ್ರೈ ಮಾಡಿದ್ದಾರೆ. ನಾನು ಕಟ್ ಮಾಡಿದ್ದೀನಿ, ಪಿಂಗ್ಸ್ನ ಕಟ್ ಮಾಡಿದ್ದೀನಿ, ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಅದನ್ನು ತಪ್ಪಲೆಗೆ ಹಾಕ್ಕೊಂಡ್ರು. ಅದಾದಮೇಲೆ ಇಲ್ಲಿ ಬಂದು ಹೆಸ್ರು ಕಾಳು ಹಾಕೋತಾ ಇದ್ದಾರೆ. ಹೆಸ್ರು ಕಾಳು ಬಂದು ಒಂದು ಅರ್ಧ kg. ಇದು ಬಂದು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಹೆಸ್ರು ಕಾಳು. ಸೊ ಅದೊಂದು ಅರ್ಧ kg ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಸ್ರು ಕಾಳನ್ನ ಇಲ್ಲಿ ತಪ್ಪಲೆಗೆ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಕರಿಬೇವು, ಒಣ ಕರಿಬೇವನ್ನ ಹಾಕೋತಾ ಇದ್ದಾರೆ. ಅದು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿರಬೇಕು, ಇಲ್ಲ ಹಸಿದು ಕೂಡ ಹಾಕೋಬೋದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬಂದು ಸ್ವಲ್ಪ ಒಣಗಿರೋ ಅಂಥ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ. ಸೊ ಕರಿಬೇವು ಬಂದು ಒಂದು 10 ರೂಪಾಯಿಗೆ ಆ ರೀತಿಯಾಗಿ ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದು ಅಕ್ಕಿ ಹಾಕೋತಾ ಇದ್ದಾರೆ. ಅಕ್ಕಿ ಬಂದು 1/4 kg ಆಗುವಷ್ಟು. ನೆಕ್ಸ್ಟ್ ಅಕ್ಕಿ ಕೂಡ ಫ್ರೈ ಆದಾದಮೇಲೆ ಅದನ್ನು ತಪ್ಪಲೆಗೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಧನ್ಯನ 4 kg ಆಗುವಷ್ಟು ಹಾಕ್ಕೊಂಡಿದ್ದಾರೆ. ಸೊ 4 kgನೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಬಿಕಾಸ್ ಹೇಳ್ದಾಗೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಕ್ವಾಂಟಿಟಿ. ಧನ್ಯ ಬಂದು 4 kg ಹಾಕ್ಕೊಂಡಿದ್ದಾರೆ. ಧನ್ಯನ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಒಂದೇ ಸಲಿಗೆ ಅದು ಫ್ರೈ ಆಗೋಲ್ಲ, ಏನಕ್ಕಂದರೆ 4 kg ಇರೋದ್ರಿಂದ ತುಂಬ ಸಲ ಹಾಕೋಬೇಕಾಗುತ್ತೆ. ಅದನ್ನು ಕೂಡ ಫುಲ್ ಧನ್ಯ ಒಂದು ತಪ್ಪಲೆ, ಅರ್ಧ ತಪ್ಪಲೆ ಅದೇ ತುಂಬೋಯ್ತು. ನೆಕ್ಸ್ಟ್ ಇಲ್ಲಿ ಬಂದು 3 ಥರದ ಮೆಣಸಿನ್ಕಾಯಿ ಹಾಕೋಬೇಕು. ಒಂದು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಖಾರ ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 2 ಕೂಡ ಅರ್ಧ kg. ಹಾಗೆ ಖಾರ ಮೆಣಸಿನ್ಕಾಯಿ ಬಂದು 1.5 kg ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಮೆಣಸಿನ್ಕಾಯ್ದು ತೊಟ್ಟು ಏನು ಬಿಡಿಸಿಲ್ಲ, ಹಾಗೇ ಹಾಕಿದ್ದೀವಿ. 3 ಥರದ ಮೆಣಸಿನ್ಕಾಯಿನೂ ಕೂಡ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಹಾಗೆ ಜಾಸ್ತಿ ಘಾಟ್ ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ, ಬಟ್ ಕರೆಂಟ್ ಇರಲಿಲ್ಲ. ಸೊ ಅವಾಗ ನಾನು ಕೂಡ ಹೋಗಿದ್ದೆ, ಕರೆಂಟ್ ಇರಲಿಲ್ಲ, ಅದಕ್ಕೆ ವಾಪಸ್ ತೊಗೊಬಂದ್ವಿ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ನಮ್ಮಪ್ಪ ಮತ್ತು ನಮ್ಮಮ್ಮ ಮಾಡಿಸ್ಕೊಂಬಂದರು. ಅವಾಗ ನಾನು ಹೋಗಿರಲಿಲ್ಲ, ಅದಕ್ಕೆ ಮಿಲ್ಲಲ್ಲಿ ಹೇಗೆ ಇದು ಮಾಡ್ತಾರೆ ಅದು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ನಾನು ಹೋಗಿದ್ರೆ ಮಾಡ್ಕೋತಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಮಸಾಲೆ ಪುಡಿ ಮಾಡಿಸ್ಕೊಂಡು ಬಂದರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಾಗೆ ನಮ್ಮ ಅಜ್ಜಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಸೊ ನಮ್ಮ ಅಜ್ಜಿ ಹಾಗೆ ನೋಡ್ತಾ ಇದ್ದರು ಚೆನ್ನಾಗಿ ಹಾಕ್ಸ್ಕೊಬಂದಿದ್ದಾರೋ ಇಲ್ವೋ ಅಂತ. ಚೆನ್ನಾಗಿ ಬಂದಿತ್ತು. ಹಾಗೆ ಇವಾಗ ಕೂಲಿಂಗು ಆ ರೀತಿಯಾಗದೆ ಏನೇನೋ ಬಂದುಬಿಟ್ಟಿದೆ, ಟೆಕ್ನಾಲಜಿ ಅಲ್ವಾ, ಆ ರೀತಿಯಾಗಿ ಕೂಡ ಮಿಲ್ ಮಾಡಿಕೊಡ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡೋದು, ನಮ್ಮ ಮನೇಲಿ ಹೇಳೋದೇನೆಂದರೆ ಕೂಲಿಂಗ್ ಆ ರೀತಿಯಾಗೆಲ್ಲ ಬೇಡ. ಏನಕ್ಕಂದರೆ ಏನು ಪುಡಿ ಇದೆ ಅದು ಹಾಳಾಗಿ ಹೋಗ್ಬಿಡುತ್ತೆ, ಬೇಗ ಡೆಸ್ಟ್ರಾಯ್ ಆಗುತ್ತೆ. ಸುಮ್ಮನೆ ಮಾಮೂಲಿಯಾಗಿ ಮಿಲ್ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ನೀವು ಗ್ರೈಂಡ್ ಮಾಡಿಸಿದ್ರೆ ಒಳ್ಳೆಯದು ಅಂತ. ಸೊ ನಾವು ಇದನ್ನು ಹಳ್ಳಿಲೇ ಮಾಡಿಸಿರೋದು. ಹಳ್ಳಿಲೆಲ್ಲ ಮಿಲ್ ಅಂತಲೇ ಅನ್ನೋದು, ಬ್ಯಾಂಗ್ಳೂರಲ್ಲಿ ಏನಂತಾರೋ ಗೊತ್ತಿಲ್ಲ. ನಾವು ಒಂದ್ಸಲಿನೂ ಬ್ಯಾಂಗ್ಳೂರಲ್ಲಿ ಮಸಾಲೆ ಪುಡಿ ಮಾಡಿಸೇ ಇಲ್ಲ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇದು ಬಂದು 1 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಮತ್ತು ಏನು ಹುಳ ಆಗೋದು ಆ ರೀತಿಯಾಗಿ ಏನೂ ಆಗೋಲ್ಲ. ಸೊ ಯಾರಿಗೆಲ್ಲ ಈ ರೆಸಿಪಿ ಅಂತಿದ್ದೀನಿ, ಸಾರಿ, ಹೇಗೆ ಈ ಮಸಾಲೆ ಪುಡಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಮುಖಾಂತರವಾಗಿ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಥ್ಯಾಂಕ್ ಯು.